ಬರ್ದು. ರೀ ಏನ್ ನೋಡ್ತಿದ್ದೀರಾ? ಅವಾಗ್ಲಿಂದ ಕರಿತಾ ಇದ್ದೀನಪ್ಪ, ಊಟ ಮಾಡಕ್ ಬನ್ನಿ 9 ಗಂಟೆ ಆಯ್ತು ಅಂತ. ಒಂದೇ ಸಮನೆ ಪೇಪರ್ ನೋಡ್ತಾನೆ ಇದ್ದೀರಾ, ಏನದು? ಅದು ಲಕ್ಷ್ಮಿ, ಇದು ನಮ್ಮ ಪ್ರಾಪರ್ಟಿ ಇದೆಯಲ್ಲ, ಊರಿಂದ ಉಪ್ಪಿನಕಾಯಿ ಫ್ಯಾಕ್ಟ್ರಿದು. ಆ ಫ್ಯಾಕ್ಟ್ರಿದು ಸ್ವಲ್ಪ ಲೋನ್ ತಗೊಂಡಿದ್ವಲ್ಲ, ಅದ್ರ ಸ್ವಲ್ಪ ಚೆಕ್ ಮಾಡ್ತಾ ಇದ್ದೆ. ಲೋನ್ ಇನ್ನೊಂದು ಸ್ವಲ್ಪ ಕಟ್ಟೋದಿದೆಯಲ್ಲಮ್ಮ, ಆದಷ್ಟು ಬೇಗ ತೀರ್ಸ್ಬಿಡೋಣ ಅಂತ. ಆಮೇಲೆ ನೋಡ್ಕೊಂಡ್ರೆ ಆಗಲ್ವಾ? ಎಲ್ಲರದು ಊಟ ಆಯ್ತು ರೀ, ಚಿನಿಮನು ಕೂಡ ಮಲ್ಗಿಸ್ಬಿಟ್ಟು ಬಂದಿದ್ದೀನಿ. ಇನ್ನ ನಾನು ನೀವು ಇಬ್ರೇ ಊಟ ಮಾಡ್ಬೇಕಾಗಿರೋದು. ಸ್ವಲ್ಪ ಬೇಗ ಊಟ ಮಾಡಿ ಮಲ್ಕೊಂಡ್ರೆ ಸ್ವಲ್ಪ ಬೆಳಗ್ಗೆ ಹೊತ್ತು ಬೇಗ ಎದೊಳ್ಬೋದು ಅಂತ. ಆಯ್ತಿರು ಲಕ್ಷ್ಮಿ, ಒಂದು 10 ನಿಮಿಷ ಬಂದೆ, ನೀನು ಹೋಗಿ ಊಟ ಮಾಡು. ರೀ, ನಾನು ಯಾವತ್ತಾದ್ರೂ ನಿಮ್ಮನ್ ಬಿಟ್ಟು ಊಟ ಮಾಡಿದ್ದೀನಾ? ಇದೇನಿದು ಇವತ್ತು ಈ ರೀತಿ ಹೇಳ್ತಿದ್ದೀರಾ? ನೀನು ಹೋಗಿ ಊಟ ಮಾಡು, ನಾನು ಬರ್ತೀನಿ ಅಂತ. ಈ 9 ಗಂಟೆ ಅಲ್ಲ, 12 ಆಗ್ಲಿ 1 ಆಗ್ಲಿ, ನಾನು ನಿನ್ಗೋಸ್ಕರ ಕಾಯ್ತೀನಿ. ಹೇ ಲಕ್ಷ್ಮಿ, ಸುಮ್ಮನೆ ಹಂಗಂದೆ, ಬೇಜಾರು ಮಾಡ್ಕೊಂಡ್ಯಾ? ನನಗೆ ಗೊತ್ತು ನೀನು ನನ್ನ ಬಿಟ್ಟು ಯಾವತ್ತೂ ಊಟ ಮಾಡಿಲ್ಲ ಅಂತ. ನಾನೇನಾದ್ರೂ ಊರಲ್ಲಿ ಇಲ್ಲ ಅಂದ್ರೆ ನಾನೇ ಹೇಳಿರ್ತೀನಿ ಮಾಡು ಅಂತ. ನೆನಪಲ್ಲಿ ಇದೆಯಲ್ಲ ನಿಮ್ಗೆ. ಅಯ್ಯೋ, ಅಣ್ಣ ಅದಕ್ಕೆ ಏನೋ ಮಾತಾಡ್ತಿದ್ದಾರಲ್ಲ, ಅದಕ್ಕೆ ಹತ್ರ ಇದ್ರ ಬಗ್ಗೆ ಮಾತಾಡಲೇಬೇಕು ನಾನು. ಅದಕ್ಕೆ 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 ಇಲ್ಲೋಡಿ ಇಲ್ಲೋಡಿ. ಓ ಶಿಲ್ಪ, ಯಾಕೆ ಈ ಥರ ಸನ್ನೆ ಮಾಡ್ತಾ ಇದ್ದಾಳೆ? ಸರಿ ರೀ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ, ನೀವು ಬಂದ್ಬಿಡಿ. ಒಂದು 5 ನಿಮಿಷ ಅಲ್ವಾ, ಬಂದ್ಬಿಡಿ. ಸರಿ ಲಕ್ಷ್ಮಿ, ಒಂದು 5 ನಿಮಿಷ ಬರ್ತೀನಿ ನಡಿ. ಶಿಲ್ಪ, ಏನಾಯ್ತು? ಅಲ್ಲ, ನಿಮ್ಮ ಅಣ್ಣ ನಾನು ಇಬ್ಬರೇ ಅಲ್ವಾ ಇದ್ದಿದ್ದು, ಬರೋದಲ್ವಾ? ಯಾಕೆ ಸನ್ನೆ ಮಾಡಿ ಕರ್ದೆ? ಅಯ್ಯೋ, ಅದಕ್ಕೆ ಅದು ಅಣ್ಣನ ಮುಂದೆ ಮಾತಾಡೋಂಥ ವಿಷಯ ಅಲ್ಲ. ಯಾಕೆ ಶಿಲ್ಪ, ಏನಾಯ್ತು? ಅದು ಏನಿಲ್ಲ, ಅದಕ್ಕೆ ಅವರು ಫೋನ್ ಮಾಡಿದ್ರು ನನಗೆ. ಅದೇ ಅದಕ್ಕೆ ನಮ್ಮ ಮನೇಲಿ ಮೀನಾ ಅಂತ ಇದ್ದಾಳಲ್ಲ ಒಂದು ಹುಡುಗಿ. ಹಾ ಗೊತ್ತೇಳು, ಮೀನಾ. ಆ ಮೀನಾನು ಮತ್ತೆ ಅದೇ ಅದಕ್ಕೆ ನನ್ನನ್ನು ಇಷ್ಟಪಡ್ತಿದ್ನಲ್ಲ ಶರತ್, ಅವರಿಬ್ರು ಇಷ್ಟಪಡ್ತಾ ಇದ್ದಾರಂತೆ. ಏನು, ನಿಜನಾ? ಹೌದು, ಅದಕ್ಕೆ ನನಗೂ ಮೊದಲನೇ ಬಾರಿ ಕೇಳಿ ಶಾಕ್ ಆಯ್ತು. ಆದ್ರೂ ಇದು ನಿಜನೇ ಅಂತೆ. ಅದಕ್ಕೆ ಅವರೇ ಹೇಳಿದ್ರು ನನಗೆ, ಅವರಿಬ್ರು ಬಾಯಿ ಬಿಟ್ಟು ಹೇಳಿದ್ದಾರೆ ಇಬ್ರು ಇಷ್ಟಪಡ್ತಾ ಇದೀವಿ ಅಂತ. ಹಾಗಾಗಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಲ್ಲೇ ಇರೋ ಗಣೇಶನ ದೇವಸ್ಥಾನದಲ್ಲಿ ಇಬ್ರದ್ದು ಮದುವೆ ಮಾಡ್ತಾ ಇದಾರಂತೆ. ಶಿಲ್ಪ, ನಿಜನಾ? ನಿಜನಾ ನೀನ್ ಹೇಳ್ತಾ ಇರೋದು? ಅಲ್ಲ, ಇದು ಹೇಗ್ ಸಾಧ್ಯ? ಅವರಿಬ್ರು ಇಷ್ಟಪಡೋದಾ? ಅಲ್ಲ, ನನ್ಗೆ ನಂಬೋದಕ್ಕಾಗ್ತಿಲ್ಲ. ಗೊತ್ತಿಲ್ಲ ಅದಕ್ಕೆ ಏನೇನ್ ನಡೀತಾ ಅವ್ರಿಬ್ರು ಮಧ್ಯೆ ಅಂತ. ಆದ್ರೆ ನನಗೂ ಕೂಡ ನಂಬಕ್ಕಾಗ್ತಿಲ್ಲ. ಆದ್ರೂ ಏನೋ ನಡೀತಾ ಇದೆ, ಯಾರಿಗೂ ಅರ್ಥ ಆಗಿಲ್ದಿದ್ದು ಅಂತ ನನಗೆ ಅನಿಸ್ತಾ ಇದೆ. ನಿನ್ ಮಾತನ್ನ ಕೇಳ್ತಿದ್ರೆ ನನಗೂ ಹಾಗೆ ಅನಿಸ್ತಾ ಇದೆ. ನಾಳೆ ಬೆಳಗ್ಗೆ ಮದುವೆನಾ? ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಅದಕ್ಕೆ ಇದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಯಾರಿಗೂ ಹೇಳೋದು ಬೇಡ ಅಂತ ಅಂದ್ರು. ಆಮೇಲೆ ನಿಧಾನಕ್ಕೆ ಹೇಳಿದ್ರಾಯ್ತು ಅಂತ ಹೇಳಿದ್ರು. ಮತ್ತೆ ನೀನ್ ಬೇರೆ ಬಾಂಟಿ, ಹಂಗೆಲ್ಲ ಹೊರಗಡೆ ಹೋಗೋದು ಬೇಡ ಅಂತ ಅಂದ್ರು. ಮದ್ವೆನ ನಾವೇ ಸಿಂಪಲ್ ಆಗಿ ಮುಗಿಸ್ಕೊಂಡು ಬರ್ತೀವಿ, ಆಮೇಲೆ ಬೇಕಾದ್ರೆ ಮನೇಲಿ ಬಂದು ಒಂದಿನ ಶಾಸ್ತ್ರ ಇಟ್ಕೊಳ್ಳೋಣ, ಅವಾಗ ಬರುವಂತೆ ಅಂತ ಹೇಳಿದ್ರು. ಶಿಲ್ಪ, ಕೇಳೋದಕ್ಕೆ ನಂಬಿಕೆ ಬರೋ ಥರ ಇಲ್ಲ. ಆದ್ರೂ ಮದ್ವೆ ಆದ್ಮೇಲೆ ನಂಬೋದು, ಹೇಳಕ್ಕಾಗಲ್ಲ ಅಲ್ವಾ? ನೀನ್ ಬೇರೆ ಇಷ್ಟು ವರ್ಷ ಆದ್ರೂ ಶರತ್ ಕೈಗೆ ಸಿಕ್ಕಿಲ್ಲ. ಅವನಿಗೂ ಮೀನನ್ ನೋಡಿ ಕ್ರಶ್ ಆಗಿರ್ಬೋದಲ್ವಾ? ಹಂಗೇಕಾಗಿಲ್ಲ ಅನ್ಕೋಬಾರ್ದು ನಾವು. ಹೌದು, ಆದ್ರೆ ಮೊನ್ನೆ ನಾನು ಅವನ ಹತ್ರ ಫೋನಲ್ಲಿ ಮಾತಾಡಿದ್ನಲ್ಲ, ಅವನು ಇನ್ನೂ ನನ್ನನ್ನೇ ಇಷ್ಟಪಡ್ತಿರೋ ತರನೇ ಇತ್ತು ಅವನ ಮಾತುಗಳು. ಅವನು ಏನೋ ಹೇಳಿರ್ತಾನೆ ಬಿಡು, ಏನೋ ಬಿಲ್ಡಪ್ ತಗೊಳಕ್ ಹೇಳಿರ್ತಾನೆ ಬಿಡು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಹೇಗೋ ಮದ್ವೆ ಆದ್ರೆ ನಿನ್ಗೂ ಒಳ್ಳೇದಲ್ವಾ? ಹೌದು, ಅದಕ್ಕೆ ನನಗೂ ಖುಷಿ ಆಗ್ತಿದೆ. ಹೇಗೋ ಅವನು ಅಂತ ಒಂದು ಜೀವನ ನೋಡ್ಕೊಂಡು ಚೆನ್ನಾಗಿರ್ಲಿ, ದೂರ ಇರ್ಲಿ. ಕೊನೆವರೆಗೂ ನಾನೇ ಚಿಕ್ಕಣ್ಣನ ಹೆಂಡತಿ ಅಂತ ಅವನು ಗೊತ್ತಾಗೋದೇ ಬೇಡ. ಹೌದು ಶಿಲ್ಪ. ಸರಿ, ಪಾಪು ಏನ್ ಮಾಡ್ತಿದ್ದಾನೆ? ಪಾಪು ಮಲಗಿದ್ದಾನೆ. ಅದಕ್ಕೆ ಸರಿ ಆಯ್ತು, ನೀನು ಹೋಗಿ ಮಲ್ಕೋ. ನಾನು ನಿಮ್ಮ ಅಣ್ಣ ಊಟ ಮಾಡಿಲ್ಲ, ಊಟ ಮಾಡ್ಬಿಟ್ಟು ನಾವು ಮಲ್ಕೋತೀವಿ. ಏನು ಯೋಚನೆ ಮಾಡಬೇಡ ಇದ್ರ ಬಗ್ಗೆ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಅದಕ್ಕೆ ಸರಿ ಆಯ್ತು, ನಾನು ಹೋಗಿ ಮಲ್ಕೋತೀನಿ. ಏ ಮೀನಾ, ಕೊಳ್ಳೆ ಊಟ ಮಾಡೋ. ಬೇಡಮ್ಮ, ನನಗೆ ಊಟನೂ ಬೇಡ, ಏನು ಬೇಡ, ನೀನೇ ತಿನ್ಕೋ. ನೋಡು, ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ ನೀನು. ಹಾಳಾಗೋಗ್ಲಿ, ನನ್ನ ಹೊಟ್ಟೆಲ್ ಹೆತ್ತಿದ ತಪ್ಪಿಗೆ ಮದುವೆ ಮಾಡ್ಕೊಟ್ಟು ಕೈ ತೊಳ್ಕೊತೀನಿ ನಾನು. ನನ್ನ ಕೈಯಾರೆ ನಿನಗೆ ಮಾಡ್ಕೊ ಬಂದಿದ್ದೀನಿ. ನಿಂಗೆ ಬಾತ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ತಗೊಳ್ಳೆ, ತಿನ್ನೆ. ಬೇಡಮ್ಮ, ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ವಾ? ನನಗೆ ಬೇಡ. ನನಗೆ ಯಾಕೆ ಈ ರೀತಿ ಗೊಂಬೆ ತರ ಅಲಂಕಾರ ಮಾಡಿ ನಿಲ್ಸಿದ್ಯಾ? ಲೇ ಮೀನಾ, ನೀನ್ ಇಷ್ಟಪಟ್ಟು ತಗೊಂಡಿದ್ದಲ್ವೇನೆ ಈ ಬಟ್ಟೆ? ಅಮ್ಮ, ನನ್ನ ಮದ್ವೆಗೆ ನಾನು ಇದೇ ಬಟ್ಟೆನ ಹಾಕಬೇಕಮ್ಮ. ಚಿಕ್ಕಣ್ಣನ ಪಕ್ಕದಲ್ಲಿ ನಿಂತ್ಕೊಂಡು ಇದೇ ಬಟ್ಟೆ ನನ್ನ ಮದ್ವೆ ಆಗ್ಬೇಕಣಮ್ಮ ಅಂತ ಆಸೆ ಪಟ್ಟು ತಗೊಂಡಿಲ್ಲ ಇದನ್ನ. ಚಿಕ್ಕಣ್ಣನ ಜೊತೆಗಂತೂ ಈ ಬಟ್ಟೆ ಹಾಕೊಂಡು ಮದ್ವೆ ಆಗೋ ಋಣ ಕೇಳ್ಕ ಬಂದಿಲ್ಲ ನೀನು. ಅದ್ ಯಾವನ್ನ ಪಿರುತಿ ಮಾಡಿದ್ಯಲ್ಲ, ಅವನ್ ಪಕ್ಕದಾಗ ನಿಂತ್ಕೊಂಡು ಈ ಬಟ್ಟೆ ಹಾಕೊಂಡು ನಿನ್ ಮದ್ವೆ ಆಗೋದ್ ನನ್ ಕೇಳಿ ನೋಡಕ್ ಆಗಲ್ಲ ಕಣೆ. ಅದಕ್ಕೇನೆ ಈಗ್ಲೇ ಕಣ್ ತುಂಬಾ ನೋಡ್ಕೊತಿದೀನಿ. ಇವಾಗ ಯಾಕೆ ಅವೆಲ್ಲ ಮಾತು? ತಗ, ಊಟ ಮಾಡು. ಇದೆ ಅನ್ಸುತ್ತೆ ನನ್ ಕೊನೆ ಅಡಿಗೆ. ಅಗಳೇ ಮೀನಾ, ಯಾವ್ದೋ ಮೀನಾ ಇದು ಬಟ್ಟೆ? ಅಲೆಲೆಲೆಲೆ, ನಮ್ಮ ಹುಡುಗಿ ಇಷ್ಟೊಂದು ಚಂದ ಕಾಣ್ತದಂತ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಲಂಗ ತೋಣಿನ ಇದು ಸಾಲೆನಾ? ಅಗಳೇ, ಇವತ್ ನೋಡವ ಮದ್ವೆ ನಿನ್ ಕಲೆ ಈಗ ಕಾಣ್ತಾ ಐತೆ ಅಲ್ವಾ ಮುನಿಯಮ್ಮ? ಅಯ್ಯೋ ಬಿಡ್ಕೆಂಚಮ್ಮ, ನಾಳೆಯಿಂದ ನನ್ನ ಮಗಳು ನನ್ನ ಪಾಲ್ಗೆ ಇಲ್ದಂಗ ಆಗ್ತಾಳೆ, ಯಾರ್ದೋ ಸತ್ತಾಗೋಗ್ತಾಳೆ. ಬಿಡ್ತು ಅನ್ನು ಮುನಿಯಮ್ಮ, ಮದ್ವೆ ಆದ್ಮೇಲೆ ಇನ್ನೊಬ್ರ ಮನೆಗೆ ಹೋಗ್ಲೇಬೇಕು. ಅದು ಅಲ್ಲದೆ ನಿನ್ ಮಗಳು ಪ್ರೀತಿ ಮಾಡಿರೋ ಹುಡುಗ ತಾನೆ ಅವನು. ಚಂದಾಗಿರ್ತಾಳೆ ಬಿಡು. ಏನ್ ಚಂದಾಗಿರ್ತಾಳೋ ಏನೋ, ನನ್ನ ಆಸೆನೇ ಬೇರೆ ಆಗಿತ್ತು. ಹಿಂಗ್ ಮಾಡ್ಬಿಟ್ಲಲ್ಲ ಪಾಪಿ. ಬಿಡು ಹೋಗ್ಲಿ, ಆಗಿದ್ದಾಗೋಯ್ತು. ಬೆಳಗ್ಗೆ ಮಗಳು ಮದುವೆ, ನಗ್ನಗ್ತಾ ಕಳಿಸ್ಕೊಡವಳನ್ನ. ಹೊಸ ಜೀವನಕ್ಕೆ ಕಾಲಿಡ್ತಾವಳೆ. ಒಂದಾಗ ನೀನ್ ಹಿಂಗ್ ತಟ್ಟೆಡ್ಕೊಂಡ್ ಕೂತಿದ್ಯಾ? ಅಲ್ಲೋಡ್ ಕೆಂಚಮ್ಮ, ಬೆಳಗಿಂದ ಒಂದ್ ತೊಟ್ಟು ನೀರು ಕುಡ್ದಿಲ್ಲ, ಹಂಗೆ ಉಪವಾಸ ಅವಳೆ. ನಾಳೆ ಮದುವೆ ಐತೆ, ಅಲ್ಲಿಗೆಲ್ಲ ಸುತ್ತು ಬರಲ್ವಾ? ಊಟ ಮಾಡಿಲ್ಲ ಅಂತ ಅಂದ್ರೆ ಇರಕ್ ಆಗ್ತದೆ ಹೇಳು? ದಿನ ಆಮೇಲೆ ಆಸ್ಪತ್ರೆ ಸೇರ್ಕೊಳಕ್ಕೆ. ನೀನಾ ಬೆಳಗ್ಗೆ ಏನು ತಿಂದಿಲ್ವೇನವ? ಯಾಕವ ಹಿಂಗ್ ಮಾಡ್ತೀಯ ನೀನು? ಅಲ್ಲ, ನಿಮ್ಮ ಅಮ್ಮ ಕೋಪ ಮಾಡ್ಕೊಳ್ಳೋದ್ರೆ ಒಂದು ಅರ್ಥ ಇದೆ. ನೀನ್ ಪ್ರೀತಿ ಮಾಡಿರೋ ಹುಡುಗನ ಜೊತೆಗೆ ನಾವೆಲ್ಲ ಸೇರ್ಕೊಂಡು ಚೆನ್ನಾಗಿರ್ಲಿ ಬಿಡಪ್ಪ, ನಮ್ಮನೆ ಹುಡುಗಿ ಅಲ್ವಾ ಅಂತ ಅಂದ್ಬಿಟ್ಟು ಮದುವೆ ಮಾಡ್ತಿದ್ರೆ ಖುಷಿ ಪಡೋದ್ಬಿಟ್ಟು ನೀನು ಹಿಂಗ್ ಉಪವಾಸ ಇದ್ರೆ ಏನ್ ಬಂತ ಹೇಳಿ ಪ್ರಯೋಜನ? ನೀನ್ ಇರೋದ್ ನೋಡಿದ್ರೆ ನಾವೆಲ್ಲ ಸೇರ್ಕೊಂಡು ನಿನ್ಗೆ ಬಲವಂತದಿಂದ ಮದುವೆ ಮಾಡ್ತಿದೀವಿನೋ ಅನ್ನಂಗೈತೆ.
ಅಲ್ಲ ನೀನೇ ತಾನೇ ಹೇಳಿದ್ದು ಇಬ್ರು ಇಷ್ಟಪಡ್ತಿದೀವಿ ಮದುವೆ ಆಗಂಗಿದ್ರೆ ಇವನ್ನೇ ಆಗೋದು ಅಂತ ಅನ್ಬಿಟ್ಟು ಬರೋ ಗಂಡನ್ನ ಓಡಿಸ್ಬಿಟ್ಟಿದ್ದೀರಾ ಹಂಗ್ ಮಾಡಿದ್ರ ಇನ್ನೇನಪ್ಪ ಮಾಡೋದು ಮಕ್ಳು ತಪ್ಪು ಮಾಡಿದ್ರೆ ನಾವೇ ತಾನೇ ಹೊಟ್ಟೆಗೆ ಹಾಕಬೇಕು ಹೆಂಗೋ ಚೆನ್ನಾಗಿದೆ ಸಾಕು ನಮ್ಮ ಮಕ್ಳು ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಮದುವೆ ಮಾಡ್ಬೇಕು ಅಂತ ಹೊರಟಿದ್ರೆ ಇವಾಗ ಉಪವಾಸ ಮಾಡಿದ್ರೆ ಯಾಕವ ನೀನು ಅದೇನು ಹುಡುಗಿನೋ ಏನಪ್ಪ ನಿಮ್ಮವ್ವ ಸುಮ್ಮನೆ ಹಂಗೆ ನಿನ್ ಮೇಲೆ ಅಗಾಡ್ತಿದ್ದಾಳ ಅಷ್ಟೇ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡವಳೆ ಗೊತ್ತು ಕೆಂಚಮ್ಮಂಟಿ ನಮ್ಮ ಅಮ್ಮಂಗ್ ನಾನಂದ್ರೆ ಪ್ರಾಣನೇ ಮತ್ತೀಗ ನೀನೇ ಹೇಳ್ತೀಯಾ ಮತ್ತೆ ಬೆಳಿಗ್ಗೆಗೆ ಮದುವೆ ನಿಂದು ಮದುವೆ ಆಗಿ ನಿನ್ ಗಂಡನ ಮನೆಗೆ ಹೊರಟೋಗ್ತೀಯ ಇವತ್ತು ಒಂದಿನ ರಾತ್ರಿ ನಿಮ್ಮ ಅವ್ವ ನಿನ್ ಜೊತೆಗೆ ಇರ್ತಾಳೆ ಯಾಕೆ ಬೇಜಾರ್ ಮಾಡ್ತೀಯ ಅವಳಿಗೆ ಖುಷಿಯಾಗಿ ನೀನು ಇದ್ರೆ ನಿಮ್ಮ ಅಮ್ಮನ ಮನಸ್ಸಿಗೆ ಒಂಥರ ನೆಮ್ಮದಿ ಅರ್ಥ ಮಾಡ್ಕೋಬೇಕಪ್ಪ ನಾನೇನ್ ಹೇಳೋ ಅವಶ್ಯಕತೆ ಇಲ್ಲ ನೀನ್ ಹಾಕೊಂಡಿರೋ ಬಟ್ಟೆ ತುಂಬಾ ಚೆನ್ನಾಗಿತ್ತು ಕಣವ ಏನ್ ಮುನಿಯಮ್ಮ ನೀನ್ ತಂದಿದ್ದಾ ಕೆಂಚವ ನಾನೇ ತಂದಿದ್ದು ನನ್ನ ಮಗಳು ಇದೇ ಬಟ್ಟೆ ನಾಕೊಂಡು ಮದುವೆ ಆಗ್ಬೇಕು ಅಂತ ಮುಂಚೆನೆ ತಗೊಂಡ್ ಮಡಿಕೊಂಡಿದ್ಲು ಗಳೇ ಹೌದೇನವ ಮೀನಾ ನನ್ಗೆ ಹೇಳೋದಲ್ವ ಒಂದ್ ಮಾತು ಅಯ್ಯೋ ಬಿಡ್ಕೆಂಚಮ್ಮ ಹೇಳಿ ಏನು ಪ್ರಯೋಜನ ಇಲ್ಲ ಹಂಗಲ್ಲ ಹೇಳೋದಲ್ವಾ ಅಂದೆ ಅಷ್ಟೇ ಓಲಿ ಬಿಡು ಬಟ್ಟೆಗೇನೋ ಚೆನ್ನಾಗೈತೆ ಅಂದಂಗೆ ನಮ್ ಚಿಕ್ಕಣ್ಣ ಹೇಳ್ತಾ ಬೆಳಗ್ಗೆ 10 ಗಂಟೆ ಕರೆಕ್ಟಾಗಿ ಮುಹೂರ್ತ ಅಂತೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಗಣಪತಿ ದೇವಸ್ಥಾನ ಐತೆ ತುಂಬಾ ಜನ ಬಂದು ಅಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ ಕಣವ ಅಲ್ಲಿ ಮದುವೆ ಮಾಡ್ಕೊಂಡಿರೋರು ಎಲ್ಲಾರ್ಗು ಒಳ್ಳೇದಾಗೈತೆ ಅವ್ರ ಸಂಸಾರಗಳು ಚೆನ್ನಾಗವೆ ನಿನ್ ಮದುವೆನೂ ಅಲ್ಲೇ ಮಾಡೋಣ ಅಂತ ಇವಾಗ ಸಿಂಪಲ್ ಆಗಿ ಮದುವೆ ಮಾಡ್ಬಿಟ್ಟು ಯಾರಿಗೇನು ಹೇಳೋದಿಲ್ಲ ಆಮೇಲೆ ಮನೆಗೆ ಒಂದಿನ ಶಾಸ್ತ್ರ ಮಾಡಿಕೊಳ್ಳೋಣ ಏನಂತೀಯ ಮುನಿಯಮ್ಮ ಹಂಗೆ ಮಾಡೋಣ ಹೇಳ್ಕೆಂಚಮ್ಮ ಜೋರಾಗಿ ದಾಮ್ ದುಮ್ ಅಂತ ಮಾಡಕ್ಕೆ ನನ್ ಗಂಡನ್ ಬದುಕೋನ ಇಲ್ಲ ನಾನೇನಾದ್ರು ಕಾಸು ಕೂಡಿಕ್ಕಿದಿನ ಇಲ್ಲ ಚಿಕ್ಕ ಪುಟ್ಟ ಕಾಸೆಲ್ಲ ಖರ್ಚಾಗೋಯ್ತು ಇನ್ನ ಇವಳೊಬ್ಳದೊಂದು ಮದುವೆ ಆಗ್ಬಿಟ್ರೆ ನನಗೆ ಇನ್ನೇನು ಖರ್ಚಿರ್ತದೆ ಹೇಳು ಊರಾಗ ಒಂದು ಮನೆ ಐತೆ ಬದುಕಿರೋವರೆಗೂ ನಾನು ಇರ್ತೀನಿ ಇನ್ನು ನಾನು ಹೋದ್ಮೇಲೆ ಆ ಮನೆನೂ ಇವಳಿಗೆ ಅಂತ ನಾನು ಅದೊಂದು ಮನೆ ಕೊಡ್ಬೋದು ನೋಡವ ಆಸ್ತಿ ನೋಡವ ಮೀನಾ ನಿಮ್ಮಮ್ಮ ನಿನ್ಗೆ ಅಂತ ಮನೆ ಒಂದ್ ಕೊಡ್ತಾಳಮ್ಮ ಹೆಂಗೋ ಕಷ್ಟನ ಸುಖನೋ ಗಂಡನ ಮನೇಲಿ ಅನುಸರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು ಬತ್ತ ನೀನು ಕಲ್ತ್ಕೋತ್ಯಾ ಚಿಕ್ಕ ಪುಟ್ಟಕ್ಕೆಲ್ಲ ಗಲಾಟೆ ಮಾಡ್ಕೊಳ್ಳೋದೆಲ್ಲ ಮಾಡಬೇಡ್ರಿ ಈಗಲೇ ಹೇಳ್ತಾ ಇದೀನಿ ನಾಳೆಯಿಂದಾನೇ ನಿನ್ನ ಹೊಸ ಜೀವನ ಹೊಸ ಸಂಸಾರ ಶುರು ಆಗುತ್ತೆ ಆಮೇಲೆ ಮದುವೆ ಆದ್ಮೇಲೆ ಎಲ್ಲಪ್ಪ ಮನೆ ಮಾಡೋದು ಅಂತ ಯೋಚನೆ ಮಾಡಬೇಡ ಅದಕ್ಕೂ ನನ್ನ ಮಗ ಒಂದ್ ವ್ಯವಸ್ಥೆ ಮಾಡೋನೆ 2 ಲಕ್ಷ ರೂಪಾಯಿಗೆ ಲೀಸ್ಗೆ ಹಾಕ್ಸಿ ಕೊಡ್ತಾನಂತೆ ಆಮೇಲೆ ದುಡ್ಡು ಅಡ್ಜಸ್ಟ್ ಆದಾಗ ವಾಪಸ್ ಕೊಟ್ರಾಯ್ತು